ನಮಸ್ಕಾರ ಕರ್ನಾಟಕ, ನಾನ್ ನಿಮ್ಮ ಪೃಥ್ವಿ ಕನ್ನಡ. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಹೊಸ ಫ್ಯೂಚರ್ ಬಂದಿದೆ. ಯಾವ ರೀತಿ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಇದರಿಂದ ನಿಮ್ಗೆ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಈಗ ನೋಡಿ, ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಜನಕ್ಕೆ ರೀಲ್ಸ್ ಸ್ಕ್ರೋಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ನವರು ಒಂದು ಹೊಸ ಫ್ಯೂಚರ್ ನ ತಂದಿದ್ದಾರೆ. ಸೊ ಆಟೋ ಸ್ಕ್ರೋಲ್ ಅಂತ ಈ ಒಂದು ಫ್ಯೂಚರ್ ನ ಹೆಸರು. ಬನ್ನಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ನ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ನ ನೀವು ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲು, ರೀಲ್ಸ್ ಈ ರೀತಿ ಎಲ್ಲ ಕಾಣಿಸುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀವು ರೀಲ್ಸ್ ಅಂತ ಇರುತ್ತಲ್ಲ, ಆ ರೀಲ್ಸ್ ನ ಮೇಲೆ ನೀವು ಕ್ಲಿಕ್ ನ ಮಾಡ್ಬೇಕು. ಆ ರೀಲ್ ನ ಮೇಲೆ ಕ್ಲಿಕ್ ನ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಗೆ ಒಂದಿಷ್ಟು ರೀಲ್ ಗಳು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನಿಮ್ಗೆ 3 ಡಾಟ್ ಲೈನ್ ಬರುತ್ತಲ್ಲ, ಆ 3 ಡಾಟ್ ಲೈನ್ ನ ಮೇಲೆ ನೀವು ಕ್ಲಿಕ್ ನ ಮಾಡಿ. ಅಲ್ಲಿ ಲೈನ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆಟೋ ಸ್ಕ್ರೋಲ್ ಅಂತ ಒಂದು ಫ್ಯೂಚರ್ ಕಾಣಿಸ್ತಾ ಇದೆ. ಸೊ ಇನ್ನು ಯಾರ್ಯಾರಿಗೆಲ್ಲ ಬಂದಿಲ್ಲ ಎಲ್ರಿಗೂ ಬರುತ್ತೆ. ಸೊ ಆದಷ್ಟು ಇನ್ಸ್ಟಾಗ್ರಾಮ್ ನ ಆಗಾಗ ಅಪ್ಡೇಟ್ ಮಾಡ್ತೀರಿ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಆಟೋ ಸ್ಕ್ರೋಲ್ ಆಫ್ ಆಗಿರುತ್ತಲ್ಲ, ಇದನ್ನ ಆನ್ ಮಾಡಿ ಇಟ್ಕೊಳ್ಳಿ. ಜಸ್ಟ್ ಆನ್ ಮಾಡಿ ಇಟ್ಕೊಂಡು ನೀವು ಯಾವ್ದಾದ್ರು ಒಂದು ವಿಡಿಯೋ ಪ್ಲೇ ಮಾಡ್ಬಿಟ್ರೆ ನೆಕ್ಸ್ಟ್ ಈಗ ನೋಡ್ಬೋದು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನಾನು ಯಾವ್ದೇ ತರ ಟಚ್ ಮಾಡಲ್ಲ ಇದ್ರಲ್ಲಿ. ಈಗ ನೋಡ್ತಿರ್ಬೋದು, ನೀವು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಯಾವ್ದೇ ತರ ಟಚ್ ಮಾಡಲ್ಲ, ಆದ್ರೂ ಅದು ಆಟೋ ಸ್ಕ್ರೋಲ್ ಆಗುತ್ತೆ. ಗೈಸ್, ತೋರಿಸ್ತೀನಿ ನಿಮ್ಗೆ. ನೋಡಿ, ನಾನು ಯಾವ್ದೇ ತರ ಹ್ಯಾಂಡ್ ನ ಟಚ್ ಮಾಡ್ತಿಲ್ಲ, ಯಾವ್ದೇ ತರ ಮೊಬೈಲ್ ಸ್ಕ್ರೀನ್ ನ ಟಚ್ ಮಾಡ್ತಿಲ್ಲ. ಇದೇ ರೀತಿ ಇದೆ. ಈಗ ನೋಡಿ ಆಟೋ ಸ್ಕ್ರೋಲ್ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ರ. ಈ ರೀತಿಯಾಗಿ ನಿಮ್ಮ ಒಂದು ಸ್ಕ್ರೀನ್ ಆಟೋ ಸ್ಕ್ರೋಲ್ ಆಗುತ್ತೆ. ಸೊ ಈ ಒಂದು ಫ್ಯೂಚರ್ ತುಂಬಾ ಜನಕ್ಕೆ ಸಿಕ್ಕಿದೆ. ಇನ್ನು ಯಾರ್ಯಾರಿಗೆಲ್ಲ ಬಂದಿಲ್ಲ, ಎನೇಬಲ್ ಮಾಡ್ಕೊಬೇಕು ಅಂದ್ರೆ ಆದಷ್ಟು ಇನ್ಸ್ಟಾಗ್ರಾಮ್ ನ ನೀವು ಅಪ್ಡೇಟ್ ಮಾಡಿ, ಎಲ್ರಿಗೂ ಕೂಡ ಎನೇಬಲ್ ಆಗುತ್ತೆ. ಇನ್ಮೇಲೆ ಡೈಲಿ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಆದಷ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.